Hey guys, welcome back to my YouTube channel. So today is the day. As a trainee teacher, ಈ ಒಂದು ಮೂಮೆಂಟ್ಗೆ ನಾನು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ. ನಾನು ಮಾತ್ರ ಅಲ್ಲ, ನನ್ನ ಬ್ಯಾಚ್ಮೇಟ್ಸ್ ಕೂಡ ಅಷ್ಟೇ ವೆಯ್ಟ್ ಮಾಡ್ತಿದ್ರು. ಸೊ ಐ ಆಮ್ ಸೋ ಎಕ್ಸೈಟೆಡ್, ಐ ಆಮ್ ಸೋ ನರ್ವಸ್, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಕಾನ್ಫಿಡೆಂಟ್. ಆ್ಯಂಡ್ ಈ ಒಂದು ಪಾಯಿಂಟಲ್ಲಿ ನಾನು ತುಂಬ ನನ್ನ ಲೈಫ್ ಡಿಸಿಷನ್ಸ್ ಎಲ್ಲ ಜಡ್ಜ್ ಮಾಡ್ತಾರೆ. ಐ ಡೋಂಟ್ ನೋ ವೈ. ಲೈಕ್ ಅದು ಯಾರುಗಳು ನಮ್ಮನ್ನ ನಂಬ್ತಾರೆ, ನಾವೇ ಒಂಥರ ಚೈಲ್ಡ್ ಥರ ಆಡ್ತೀವಿ ಅಂತಂದರೆ ನಾವೊಂದು ಆ್ಯಕ್ಚುಲ್ ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತೀವಿ. ಆ್ಯಂಡ್ ಯು ಟ್ರಸ್ಟ್ ದ್ಯಾಟ್? ನೋ, ನನಗೆ ನನ್ನ ಮೇಲೆ ನಂಬಿಕೆ ಇರಲ್ಲ ಒಂದೊಂದ್ಸರಿ. ಅದು ಹೇಗೆ ಆ ಮಕ್ಕಳು ನಮ್ಮಿಂದ ಏನೋ ಕಲಿತಾರೆ ಅಂತ ನಾನು ನಂಬ್ತೀನಿ. ಬಟ್ ಯಾ, ಎನಿವೇಸ್, I became a trainee teacher and I am getting late. I need to get ready. ನನ್ನ ಸ್ಕೂಲ್ ಸ್ಟಾರ್ಟ್ ಆಗೋದು 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬಟ್ I need to prepare for my class. Then I need to get ready. I need to have my breakfast. ಸೊ ಇಷ್ಟೊಂದೆಲ್ಲ ಹ್ಯಾಸ್ ಅ ಟಿಪಿಕಲ್ ಟ್ರೈನಿ ಟೀಚರ್ ಏನಿರುತ್ತೆ ಆ ಕೆಲಸಗಳನ್ನೆಲ್ಲ ಮುಗಿಸ್ಬೇಕು. ಥ್ಯಾಂಕ್ ಗಾಡ್, ಒಂದು ಖುಷಿಯಾಗೋ ವಿಚಾರ ಏನು ಅಂದರೆ, ನನಗೆ ಆ ಸ್ಕೂಲ್ ನಮ್ಮ ಮನೆಯಿಂದ ಒಂದು 5 minutes ವಾಕ್ ಅಷ್ಟೇ. ಸೊ ನಾನು ಅಲ್ಲಿಂದ ಬಸ್ ಹಿಡ್ಕೊಂಡು ಇನ್ನೊಂದು ಬಸ್ನ ಚೇಂಜ್ ಮಾಡಿ ಇಲ್ಲ ಮೆಟ್ರೋ ಹೋಗಿ ಅದು ಯಾವುದೇ ಸರ್ಕಸ್ ನಾನು ಮಾಡ್ತಿಲ್ಲ. ಪಾಪ ನನ್ನ ಬೇರೆ ಫ್ರೆಂಡ್ಸ್ಗಳೆಲ್ಲ ತುಂಬಾ ಮೆಟ್ರೋ ಚೇಂಜ್ ಮಾಡೋದಾಗಿರ್ಬೋದು, 2-3 ಬಸ್ ಚೇಂಜ್ ಮಾಡೋದಾಗಿರ್ಬೋದು ಮಾಡ್ತಿದ್ದಾರೆ. ಥ್ಯಾಂಕ್ ಗಾಡ್ ನನಗೆ ಆ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ನಾನು ಒಂದು 5 ನಿಮಿಷ ನಡ್ಕೊಂಡು ಹೋಗ್ಬಿಟ್ರೆ ಸಿಕ್ಬಿಡುತ್ತೆ ನನಗೆ ಸ್ಕೂಲ್. ಸೊ ಯಾ, ಲೆಟ್ಸ್ ಗೆಟ್ ರೆಡಿ ಆ್ಯಂಡ್ ಲೆಟ್ಸ್ ಸಿ ಹೌ ದ ಡೇ ಗೋಸ್. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಕ್ಚುಲಿ ನಾನು ಹೋಗೋ ಸ್ಕೂಲಲ್ಲಿ ಅಲ್ಲಿರೋ ಟೀಚರ್ಸ್ ಚೂಡಿದಾರೆಲ್ಲ ಹಾಕ್ಕೊಳ್ಳೋಕ್ಕೆ ಪರ್ಮಿಷನ್ ಇದೆ. ಬಟ್ ನಾವು ಟ್ರೈನಿ ಟೀಚರ್ಸ್ ಆಗಿರೋದ್ರಿಂದ ನಾವು ಸ್ಯಾರಿನೇ ಉಟ್ಕೊಬೇಕು. ಸೊ ನಾನು ಆಲ್ರೆಡಿ ರೆಡಿ ಆಗಿದೆ. ನನ್ನ ಕೂದಲೆಲ್ಲ ಬ್ಯಾಚ್ ಇದೆ, ಐಲೈನರ್ ಆಗಿದೆ. ಜಸ್ಟ್ ಕಾಜಲ್ ಹಾಕ್ಕೊಂಡು ಲಿಪ್ಸ್ಟಿಕ್ ಆ್ಯಂಡ್ ಹಣೆಬಟ್ಟೆ ಆ್ಯಂಡ್ ಮೈ ಜ್ಯುವೆಲ್ಸ್. ಸೊ ನಮ್ಮ ಈ ಬಿ ಎಡ್ ಲೈಟಿಂಗ್ ಬ್ಯಾಡ್ ಇದಲ್ಲ, ಒಂದು ಸೆಕೆಂಡ್. ಸೊ ನಮ್ಮ ಈ ಬಿ ಎಡ್ ಇಂಟರ್ನ್ಶಿಪ್ ಹೆಂಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಕರೆಸ್ಪಾಂಡಿಂಗ್ಸಲ್ಲಿ ಕಟ್ಟಿ ಮಾಡ್ತಾರಲ್ಲ ಬಿ ಎಡು, ಅದರಲ್ಲಿ 6 months ಟೀಚರ್ಸ್ ಯಾರು ಟ್ರೈನಿ ಟೀಚರ್ಸ್ ಇರ್ತಾರೆ ಅವರು ಒಂದು ಸ್ಕೂಲಿಗೆ ಹೋಗಿ ಅಲ್ಲಿ 6 ತಿಂಗಳ ಕಾಲ ಮಕ್ಕಳಿಗೆ ಪಾಠ ಮಾಡಿ ಬರಬೇಕು. ಅದು ಒಂದು ಇಷ್ಟು ಮಾರ್ಕ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ನಮಗೆ 6 ತಿಂಗಳು ಹೋಗೋಕ್ಕಾಗಲ್ಲ. ಯಾಕೆ ಅಂದರೆ ನಾವು ಬಿ ಎ ಆರ್ ಬಿ ಎಸ್ ಸಿ ಪ್ಲಸ್ ಬಿ ಎಡ್ ಎರಡೂ ಮಾಡ್ತಿದ್ದೀವಿ. ನಾವು ಸೈಮೆಂಟೇನಿಯಸ್ಲಿ ಈಗ ಎರಡೂ ಹೋಗ್ತಿರುತ್ತೆ. ನಾವು ಬಿ ಎ ಸಬ್ಜೆಕ್ಟ್ ಕಲಿತಾ ಇದ್ದಂಗೆ ಬಿ ಎಡ್ ಸಬ್ಜೆಕ್ಟು ಕಲಿತಾ ಇರ್ತೀವಿ. ಸೊ ನಮಗೆ ಬಿ ಎ ಪೋರ್ಷನ್ಸ್ ಎಲ್ಲ ಮಾಡಬೇಕಾಗಿರೋದ್ರಿಂದ ನಾವು 6 ತಿಂಗಳ ತನಕ ಹೋಗೋಕ್ಕಾಗಲ್ಲ ಇಂಟರ್ನ್ಶಿಪ್. ಸೊ 45 days. ನನ್ನ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗಿದ್ದು ನವಂಬರ್ 3rd ಟು ಡಿಸೆಂಬರ್ 15. ಸೊ ಅಲ್ಲಿ ತನಕ ನನ್ನ ಇಂಟರ್ನ್ಶಿಪ್ ಇದೆ. ಆ್ಯಂಡ್ ನಾನು ತಗೊಳ್ತಾ ಇರೋ ಸಬ್ಜೆಕ್ಟ್ಸ್ ಯಾವುದು ಅಂತ ಹೇಳಿದ್ರೆ ಸೋಷಿಯಲ್ ಆ್ಯಂಡ್ ಇಂಗ್ಲೀಷ್. ನನ್ನ ಜೊತೆಗೆ ಇನ್ನು ನನ್ನ ಫ್ರೆಂಡ್, ನನ್ನ ಬೆಸ್ಟಿ ರಾಬಿಯಾ ಕೂಡ ಬರ್ತಾಳೆ. ಆ್ಯಂಡ್ ಅವಳು ಸೇಮ್ ಸೋಷಿಯಲ್ ಸೈನ್ಸ್ ಪ್ಲಸ್ ಇಂಗ್ಲೀಷ್. ಮತ್ತು ಇನ್ನು ಇಬ್ಬರು ಬಿ ಎಸ್ ಸಿ ಅವರು ಬಂದು ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಅವರಿಬ್ಬರು ಅದನ್ನು ತಗೋತಾ ಇದ್ದಾರೆ. ಆ್ಯಂಡ್ ನಾವು 4 ಜನ ಒಂದೇ ಸ್ಕೂಲ್ಗೆ ಅಲಾಟ್ ಆಗಿದ್ದೀವಿ. ದೆನ್ ನನಗೆ ಸ್ವಲ್ಪ ಹತ್ತಿರ ಇದು, ಸ್ವಲ್ಪ ಅಲ್ಲ ತುಂಬಾ ಹತ್ತಿರ.
ಬಟ್ ಅವ್ರಿಗೆ ಮಾತ್ರ ಸ್ವಲ್ಪ ದೂರ ಆಗುತ್ತೆ, ಯಾಕಂದರೆ ಬಸ್ ಆಗಿರಲಿ ಏನೇ ಆಗಿರಲಿ, ಅವ್ರು ಟ್ರಾವೆಲ್ ಮೋಡ್ ಏನೇ ಆಗಿರಲಿ ಅಲ್ಲಿಂದ ಬರೋದು ಸ್ವಲ್ಪ ಕಷ್ಟ. ಬಟ್ ರಾಬಿಯಾ ಶಿ ಹ್ಯಾಸ್ ಅ 2-wheeler ಆ್ಯಂಡ್ ಮತ್ತು ಅವಳು ಆರಾಮಾಗಿ ಬಂದುಬಿಡ್ತಾಳೆ 2-wheeler. ಜಸ್ಟ್ ಅವರಿಬ್ರದ್ದು ಮಾತ್ರ ಪ್ರಾಬ್ಲಮ್. ಸೊ ಸಾರಿ ಫಾರ್ ದ ಬ್ಯಾಡ್ ಲೈಟಿಂಗ್, ಓಕೆ. ಬಟ್ ಆಲ್ರೆಡಿ ನಾನು ಕಾಜಲ್ ಹಾಕಿದ್ದೀನಿ ಆ್ಯಂಡ್ ಐ ಆಮ್ ಲೈನಿಂಗ್ ಮೈ ಲಿಪ್ಸ್. ಜಸ್ಟ್ ಟೀಚರ್ ಆಗ್ತಾನೆ ಹೋಗ್ತಿರೋದು, ಇದೆಲ್ಲ ಅವಶ್ಯಕತೆ ಇದೆಯಾ? ಇಷ್ಟೊಂದೆಲ್ಲ ರೆಡಿ ಆಗೋ ಅವಶ್ಯಕತೆ ಇದೆಯಾ? ಅಂದರೆ ಗುರು ನನಗೆ ಆಗಬೇಕು ಗುರು. ನನಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದೇ ಹೀಗೆ. ನಾನು ಚೆನ್ನಾಗಿದ್ದರೆ ನಾನು ಹೇಗೆ ನನ್ನ ಪ್ರೆಸೆಂಟ್ ಮಾಡ್ತೀನಿ, ರೆಪ್ರೆಸೆಂಟ್ ಮಾಡ್ಕೋತೀನಿ, ಹಾಗೆ ನನಗೆ ಖುಷಿ ಆಗುತ್ತೆ. ದೆನ್ ಇದು ಮೇಕಪ್ ಅಲ್ಲ, ಓಕೆ. ಮೇಕಪ್ ಅಂದರೆ ಇನ್ನೂ ಜಾಸ್ತಿ ಬರುತ್ತೆ, ಫೌಂಡೇಶನ್, ಕಾಂಟೋರ್, ಕನ್ಸೀಲರ್, ಹಬ್ಬ. ಬಟ್ ಒಂದು ಲಿಪ್ಸ್ಟಿಕ್ ಹಾಕೊಂಡಿದ ತಕ್ಷಣ ಅದು ಮೇಕಪ್ ಅಲ್ಲ, ಜಸ್ಟ್ ಅ ಲಿಪ್ಸ್ಟಿಕ್, ಓಕೆ. ಇವಾಗ ಬಿಂದಿ ಇಟ್ಕೊಂಡ್ರೆ ಐ ಆಮ್ ರೆಡಿ. ನಮ್ಮಮ್ಮ ಆ್ಯಕ್ಚುಲಿ ವೆಯ್ಟ್ ಮಾಡ್ತಿದ್ದಾರೆ, ನಾನು ತಿಂಡಿ ತಿನ್ನಬೇಕು ಇನ್ನು. ಸೊ ಅವಳು ನನಗೆ ಸಹಸ್ರನಾಮ ಎಲ್ಲ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಈ ಒಂದು ಬ್ಯಾಗ್ನ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಮಗೆ ತುಂಬ ಬುಕ್ಸ್ ಇದೆ. ಲೆಸನ್ ಪ್ಲ್ಯಾನ್ ಬುಕ್ ಆಗಿರ್ಬೋದು, ಅಬ್ಸರ್ವೇಷನ್ ಬುಕ್ ಆಗಿರ್ಬೋದು, ಯೂನಿಟ್ ಪ್ಲ್ಯಾನ್ ಬುಕ್ ಆಗಿರ್ಬೋದು, ಎಲ್ಲ ಇದರಲ್ಲಿದೆ. ಸೊ ನಾನು ಇದಿಷ್ಟು ಕ್ಯಾರಿ ಮಾಡ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ಏನಾರು ಒಂದು ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದ್ರೂ ನಾನು ಬರಿಬೋದು ಅಂತ ಹೇಳಿ. ಸೊ ಬೇಸಿಕಲಿ ಈ ಬ್ಯಾಗಲ್ಲಿ ಅದೇ ಬುಕ್ಸ್, ನನ್ನ ID, ನನ್ನ ಲೆಸನ್ ಪ್ಲ್ಯಾನ್, ದೆನ್ ಪೆನ್ ಪೌಚ್ ಎಲ್ಲ ಇದೆ, ಊಟ, ವಾಟರ್ ಬಾಟಲ್ ಎಲ್ಲ ಇದೆ. ಒಂದೇ ಒಂದು ಬಾಕಿ ಏನು ಗೊತ್ತಾ, ಕಾನ್ಫಿಡೆನ್ಸ್. ಇವಾಗ ಲೈಕ್ ಬೆಳಗ್ಗೆ ಏನೋ ಕಾನ್ಫಿಡೆನ್ಸ್ ಹೆಂಗೆ ಇದೆ ಅನ್ನೋ ರೇಂಜಿಗೆ ಆಡಿದೆ ಅಂದರೆ ಬಾಪ್ರೆ. ಬಟ್ ಇವಾಗ ಆ ಕಾನ್ಫಿಡೆನ್ಸ್ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ತಿದೆ. ಯಾಕೆ ಅಂತ ಅಂದರೆ ನನಗೆ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದೇನು ಭಯ ಆಗಲ್ಲ, ಅಲ್ಲಿ ಟೀಚರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ಭಯ ಆಗುತ್ತೆ. ನಾನು ಒಬ್ಬರ ಜೊತೆ ಮಾತ್ರ ಇಂಟ್ರ್ಯಾಕ್ಟ್ ಮಾಡಿದ್ದು. ಸೊ ಸೋಷಿಯಲ್ ಸೈನ್ಸ್ ಟೀಚರ್ ಜೊತೆಗೆ ಮತ್ತು ಪ್ರಿನ್ಸಿಪಲ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದೆ ಆ್ಯಂಡ್ ದೇ ಆರ್ ಸೋ ಚಿಲ್, ಥ್ಯಾಂಕ್ ಗಾಡ್. ಬಟ್ ಇನ್ನು ನಾನು ಎಷ್ಟೊಂದು ಟೀಚರ್ಸ್ ಜೊತೆ ಮಾತಾಡಬೇಕು, ಆಮೇಲೆ ಅವ್ರ ಜೊತೆ ಅವ್ರ ಕ್ಲಾಸಸ್ನೆಲ್ಲ ಅವ್ರ ಕ್ಲಾಸಸ್ನ ನಾನು ತೊಗೊಳೋದ್ರಿಂದ ಹೇಗೆ ಆ ಕ್ಲಾಸಸ್ ಹೇಗೆ ನಾನು ತೊಗೊಳ್ಬೇಕು, ಅಥವಾ ಅವ್ರೇನೋ ಇನ್ಕಂಪ್ಲೀಟ್ ಮಾಡಿರ್ತಾರೆ ಒಂದು ಲೆಸನ್ನ, ಅಥವಾ ಅವ್ರು ಆ ಪ್ರೋಸೆಸ್ಸಲ್ಲಿ ಇರ್ತಾರೆ ಕಂಪ್ಲೀಟ್ ಮಾಡೋದ್ರಲ್ಲಿ, ಅದು ಅವ್ರು ಫಿನಿಷ್ ಮಾಡ್ತಾರೆ ಫಸ್ಟು, ಇಲ್ಲ ನಾನು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡಲ್ಲ, ಇದನ್ನೆಲ್ಲ ನಾನು ನೋಡ್ಕೊಬೇಕು. ಸೊ ಅದಕ್ಕೊಂದು ಸ್ವಲ್ಪ ಭಯ ಆಗ್ತದೆ. ಲೆಟ್ಸ್ ಸಿ ಹೌ ದ ಡೇ ಗೋಸ್. ಐ ಹೋಪ್ ಇಟ್ ಗೋಸ್ ವೆರಿ ವೆಲ್. ವೆಯ್ಟ್ ಮಾಡ್ತಿದ್ದೀನಿ, ಯಾಕಂದರೆ ಅಲ್ಲಿ ಗಾಡಿ ಪಾರ್ಕಿಂಗಿಗೆ ಜಾಗ ಇಲ್ಲ ಅಷ್ಟು, ಮತ್ತು ಇವಳು ಗಾಡೀಲಿ ಬರೋದ್ರಿಂದ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೇ ಅವಳು ನಮ್ಮ ಮನೆ ಹತ್ರ ಬಂದು ಗಾಡಿ ಪಾರ್ಕ್ ಮಾಡ್ತಾಳೆ, ದೆನ್ ವಿಲ್ ಗೋ. The journey was peaceful until I realized I forgot my attendance sheet. But then I remembered stress builds character, right? The closer I got to the school, the more I started imagining my students calling me ma'am. The dream, but also the fear. Okay, I have officially entered the classroom and a battlefield. Wish me luck. Future generation are depending on me now.
So, my first class was honestly a roller coaster. The moment I said, "Good morning, students," the reply in 47 different pictures, but hey, I survived. And of course, the chalk broke in my hand during my first sentence. Classic teacher moment unlocked. I tried my best to write neatly, but let's just say the board and I were not one on the same page. So far, so good. I think no one cried. Okay, who is Amir Khusro? Persian poet, Amir Khusro. No one threw the paper planes, and I didn't call anyone by the wrong name yet. I'm actually starting to enjoy this. It's a crazy how standing in front of a class gives you a both confidence and anxiety at the same time. And the lunch break, yeah, lunch break felt like heaven. Every teacher here was so sweet and welcoming. Also, a pro tip, and especially it's a my tip also, never open your lunch in front of students. I repeat, never open your lunch in front of students unless you're ready to share it with them. Okay. And that's officially a wrap on my first day as a trainee teacher. It was exhausting but also a kind of magical. The way students look at you with the curiosity, the energy of the classroom, it's surreal. Teaching is Teaching is not just about books, it's about the connection, and today I felt that for the first time. Now that I am home, I'm replaying every moment, the smiles, the awkwardness, the silence, and my brain freeze when a student asked, "Ma'am, can you explain again?" Honestly, day one taught me more than I taught them. And I can't wait to grow, learn, and maybe someday become the teachers students actually remember fondly. If you watched till here, thank you for being a part of my little teacher journey. If you are also starting your internship soon, trust me, you will do great. You will be great. Just be yourself, keep your smile, and remember, chalk dust is now part of your skincare routine. Don't forget to like, share, and subscribe for more teacher life vlogs. See you in the next one. Bye.